ನಿಮ್ಮ ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ಖಾತೆ ಖ್ಯಾತೆ ಮಧ್ಯೆ ಉಳಿದ 17 ಸಚಿವ ಸ್ಥಾನ ತುಂಬಲು ಸಿಎಂ ಡಿಕೆ ಶಿವಕುಮಾರ್ ರೆಡಿಯಾಗಿದ್ದಾರೆ. ತಿಂಗಳಾಂತ್ಯಕ್ಕೆ ಫೈನಲ್ ಎನ್ನಲಾಗ್ತಿದೆ. ಈ ಮಧ್ಯೆ ಸಚಿವ ಆಕಾಂಕ್ಷಿಗಳ ಲಾಬಿ ಪಾಲಿಟಿಕ್ಸ್ ಕೂಡ ಜೋರಾಗಿದೆ. ಜಮೀರ್ ಬೆಂಬಲಿಗರಂತೂ ಸಚಿವ ಸ್ಥಾನಕ್ಕಾಗಿ ಬೃಹತ್ ಪ್ರತಿಭಟನೆ ಮೂಲಕ ವಿಧಾನಸೌಧ ಚಲೋ ನಡೆಸಿದ್ರು. ಇದೆಲ್ಲದರ ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ ನೋಡಿ. ಡಿಕೆಶಿ ಸರ್ಕಾರದಲ್ಲಿ ಜೋರಾಯಿತು ಸಂಪುಟ ಸರ್ಕಸ್. ತಿಂಗಳಾಂತ್ಯಕ್ಕೆ ರಿಲೀಸ್ ಆಗುತ್ತಾ ಸೆಕೆಂಡ್ ಕ್ಯಾಬಿನೆಟ್ ಲಿಸ್ಟ್. ಡಿಕೆ ಸರ್ಕಾರಕ್ಕೆ ಸಚಿವ ಸಂಪುಟ ವಿಸ್ತರಣೆ ದೊಡ್ಡ ತಲೆನೋವಾಗಿದೆ. 17 ಸಚಿವ ಸ್ಥಾನ ತುಂಬಲು ಡಿಕೆಶಿ ಕಸರತ್ತು ನಡೆಸುತ್ತಿದ್ದಾರೆ. ಜೂನ್ 21ಕ್ಕೆ ಕೆಪಿಸಿಸಿ ಅಧ್ಯಕ್ಷ ಬಿಕೆ ಹರಿಪ್ರಸಾದ್ ಪದಗ್ರಹಣ ಕಾರ್ಯಕ್ರಮ ಇದ್ದು, ಇದಾಗ್ತಿದ್ದಂತೆ 2 ಲಿಸ್ಟ್ ಜೊತೆ ಮತ್ತೊಮ್ಮೆ ದೆಹಲಿಗೆ ಹೊರಡಲು ಡಿಕೆಶಿ ಸಜ್ಜಾಗಿದ್ದಾರೆ. ಮಾಜಿ ಸಿಎಂ ಸಿದ್ದರಾಮಯ್ಯ, ಬಿಕೆ ಹರಿಪ್ರಸಾದ್ ಕೂಡ ದೆಹಲಿಗೆ ತೆರಳಲಿದ್ದು, ಪಟ್ಟಿ ಅಂತಿಮ ಮಾಡಿಕೊಂಡು ಬರುವ ಸಾಧ್ಯತೆ ಇದೆ. ಅಂದ್ರೆ ತಿಂಗಳಾಂತ್ಯಕ್ಕೆ ಸಂಪುಟ ವಿಸ್ತರಣೆ ಆಗೋದು ಪಕ್ಕಾ ಎನ್ನಲಾಗಿದೆ. ಫಸ್ಟ್ ಲಿಸ್ಟ್ನಲ್ಲಿ ಮಿಸ್ ಆದವರಿಂದ ಮಂತ್ರಿಗಿರಿಗೆ ಕಸರತ್ತು. ಸಿಎಂ, ಮಾಜಿ ಸಿಎಂ ಮತ್ತು ಪರಮೇಶ್ವರ್ ಬಳಿ ಶಾಸಕರ ಲಾಬಿ. ಇತ್ತ ಸಂಪುಟ ವಿಸ್ತರಣೆಗೆ ಡಿಕೆಶಿ ಒದ್ದಾಡ್ತಿದ್ರೆ, ಇತ್ತ ಸಚಿವಾಕಾಂಕ್ಷಿಗಳ ಪಟ್ಟಿ ಕೂಡ ಬೀಳಿತಿದೆ. ಸೆಕೆಂಡ್ ಲಿಸ್ಟ್ನಲ್ಲಾದ್ರೂ ಸಚಿವ ಸ್ಥಾನ ಕೊಡಿ ಅಂತ ಡಿಕೆಶಿ, ಸಿದ್ದು, ಪರಮೇಶ್ವರ್, ಮಲ್ಲಿಕಾರ್ಜುನ್ ಖರ್ಗೆ ಬಳಿ ಲಾಬಿ ನಡೆಸುತ್ತಿದ್ದಾರೆ. ಇದಕ್ಕೆ ಸಿಎಂ ಡಿಕೆಶಿ, ಮಾಜಿ ಸಿಎಂ ಸಿದ್ದು ಬಿಲ್ಕುಲ್ ಆಗಲ್ಲ ಎಂದಿದ್ದಾರೆ. ಪಕ್ಷ ಸಂಘಟನೆಯಲ್ಲಿ ತೊಡಗಿಸಿಕೊಳ್ಳಿ ಎಂದಿದ್ದಾರೆ. ಇತ್ತ ಡಿಕೆ ಸಂಪುಟ ಸೇರಲು ಮುಸ್ಲಿಂ ಶಾಸಕರ ಮಧ್ಯೆ ವಾರ್ ಶುರುವಾಗಿದೆ. ಜಮೀರ್ ಜಾಗಕ್ಕಾಗಿ ಸಲೀಂ ಅಹಮದ್, ರಿಜ್ವಾನ್ ಅರ್ಷದ್ ಟ್ಯಾವೆಲ್ ಹಾಕಿದ್ದಾರೆ. ರಹೀಂ ಖಾನ್, ಜಮೀರ್, ತನ್ವೀರ್ ಸೇಠ್ ಹಿರಿತನದ ಆಧಾರದ ಮೇಲೆ ಹೈಕಮಾಂಡ್ಗೆ ಒತ್ತಡ ಹಾಕಿದ್ದಾರೆ. ಹ್ಯಾರಿಸ್, ರಿಜ್ವಾನ್, ಸಲೀಂ ಅಹಮದ್ ಪಕ್ಷ ಸಂಘಟನೆ ಆಧಾರದ ಮೇಲೆ ಲಾಬಿ ಹುಡುಕ್ತಿದ್ದಾರೆ. ಮಹಿಳಾ ಕೋಟಾದಲ್ಲಿ ಬಲ್ಕಿಸ್ ಬಾನು ಸಹ ಸಚಿವ ಸ್ಥಾನಕ್ಕೆ ಡಿಮ್ಯಾಂಡ್ ಮಾಡ್ತಿದ್ದಾರೆ. ಸಚಿವ ಸ್ಥಾನಕ್ಕಾಗಿ ಜಮೀರ್ ಬೆಂಬಲಿಗರ ಕಿಚ್ಚು. ಪ್ರತಿಭಟನೆ ಮೂಲಕ ವಿಧಾನಸೌಧ ಚಲೋ. ಜಮೀರ್ ಬೆಂಬಲಿಗರ ಹೋರಾಟ ದಿನದಿಂದ ದಿನಕ್ಕೆ ಜೋರಾಗ್ತಿದೆ. ಜಮೀರ್ಗೆ ಸಚಿವ ಸ್ಥಾನಕ್ಕಾಗಿ ಆಗ್ರಹಿಸಿ ಬಿಬಿಎಂಪಿ ಮಾಜಿ ಸದಸ್ಯ ಇಮ್ರಾನ್ ಪಾಷಾ ನೇತೃತ್ವದಲ್ಲಿ ಇಂದು ಬೆಂಗಳೂರಿನಲ್ಲಿಂದು ಬೃಹತ್ ಪ್ರತಿಭಟನೆ ನಡೆಸಿದ್ದಾರೆ. ಪಾದರಾಯನಪುರ ಕ್ರಾಸ್ನಿಂದ ಬೃಹತ್ ಪಾದಯಾತ್ರೆ ಮೂಲಕ ವಿಧಾನಸೌಧ ಚಲೋ ಮುಂದಾಗಿದ್ರು. ಈ ವೇಳೆ ಪ್ರತಿಭಟನಾಕಾರರನ್ನು ಪೊಲೀಸರು ವಶಕ್ಕೆ ಪಡೆದ್ರು. ಪರಿಣಾಮ ಕೆಲ ಕಾಲ ಗೊಂದಲದ ವಾತಾವರಣ ನಿರ್ಮಾಣವಾಗಿತ್ತು. इसमें जमीर अहमद खान साहब DCM ವಿದ್ಯಾಪುರಿ ಡೆಪ್ಟಿ ವಿದ್ಯಾಪುರಿ ನಮ್ಮ ರಾಜ್ಯಕ್ಕೆ ಒಳ್ಳೆ ಕೆಲಸ ಮಾಡಿದ್ದಾರೆ. ಸಾವಿರಾರು ಜನಕ್ಕೆ ಇಡೀ ರಾಜ್ಯದಲ್ಲಿ ಜಮೀರ್ ಮಗ ಅಂತ ಹೆಸರು ಗಳಿಸಿದ್ದಾರೆ. ನಮ್ಮ ಕ್ಷೇತ್ರದಲ್ಲೂ ಒಳ್ಳೆ ಕೆಲಸ ಮಾಡಿ ಇಷ್ಟೊಂದು ಜನ ಬರಬೇಕಂದ್ರೆ ಅಭಿನಂದನೆ. ಬಡವರಿಗೆ, ಹಾಸ್ಪಿಟಲ್ಗೆ ಯಾವುದೇ ರೀತಿ ಅದೇ ಪ್ರೀತಿ, ಅದೇ ವಿಶ್ವಾಸ ಇವತ್ತಿನ ದಿವಸ ಇಲ್ಲಿ ಎಲ್ಲರೂ ಸೇರಿಲ್ಲ. ಏನು ಕಾರಣ ಏನಂದ್ರೆ ಜಮೀರನ್ನಾಗಿ ಯಾವುದೇ ರೀತಿ ಈ ನಡುವೆ ಜಮೀರ್ಗೆ ಸಚಿವ ಸ್ಥಾನ ಕೊಡಲೇಬೇಕಂತ ಸತೀಶ್ ಜಾರಕಿಹೊಳಿ ಬ್ಯಾಟ್ ಬೀಸಿದ್ದಾರೆ. ಜಮೀರ್ ತಪ್ಪು ಮಾಡಿದ್ರು ಅವರಿಗೊಂದು ಚಾನ್ಸ್ ಕೊಟ್ಟು ಸಚಿವರನ್ನಾಗಿ ಮಾಡಬೇಕು. ಈ ಬಗ್ಗೆ ಸಿಎಂ ಹಾಗೂ ಸುರ್ಜೇವಾಲಾ ಒತ್ತಡ ಮಾಡುತ್ತೇವೆ ಅಂತ ಜಮೀರ್ ಪರವಾಗಿ ವಕಾಲತ್ತು ವಹಿಸಿದ್ದಾರೆ. ಯಾಕೆ ನಿಂದು ಸಾಕಷ್ಟು ಜನ ಮಾಡಿರಲ್ಲ ಸರ್, ಬಹಿರಂಗವಾಗಿ ಹೇಳಿದ್ರು ಇಂಥ MP-ಗೆ ಓಟ್ ಹಾಕತ್ ಹೇಳಿದ್ರು ಒಬ್ರು. ಬಿಜೆಪಿ MP ಓಟ್ ಹಾಕತ್ ನಮ್ಮ ನಾಯಕರು ಒಬ್ರು ಹೇಳಿದ್ರು. ಹಿಂಗಿತ್ತಲ್ಲ ನಮ್ಮ ಮುಂದಿದೆ ಅದನ್ನೆಲ್ಲ ಪ್ರಶ್ನೆ ಮಾಡ್ತಾರ ಆ ಸಮುದಾಯದವರು, ಅವ್ರಿಗೆ ಆಕ್ಷನ್ ತೋರತ್ ಕೇಳ್ತಾರೆ. ಸೊ ಆಗಿದ್ದಾಗಿದೆ, ಒಂದ್ಸರಿ ತಪ್ಪನ್ನ ಆಗಿರ್ಬೋದು, ಇನ್ನು ಪ್ರೂವ್ ಕೂಡ ಆಗಿಲ್ಲ, ಆಗಿದೆಯೋ ಇಲ್ಲ ಅಂತ ಗೊತ್ತಿಲ್ಲ. ಆಗಿದ್ರೆ ಒಂದ್ಸರಿ ಮತ್ತೆ ಸುಧಾರಣೆ ಮಾಡ್ಲಿಕ್ಕೆ ಅವಕಾಶ ಕೊಡಬೇಕು. ನೀವು ಒಂದೇ ಸಾರಿ ಆಕ್ಷನ್ ತಗೊಂಡ್ರೆ ನಮ್ಮ ವ್ಯವಸ್ಥೆಯಲ್ಲಿ ಬಹಳ ಕಷ್ಟ ಇದು. ಅಲ್ಲ ನಮ್ದಂತೆ ಇದೆ, ನಾವ್ ಹೇಳಿದೀವಿ, ಸುರ್ಜೇವಾಲಾ ಅವ್ರಿಗೆ ಹೇಳಿದೀವಿ, CM ಅವ್ರಿಗೂ ಹೇಳಿದೀವಿ ಅವ್ರು ಕೊಡಿ ಅಂತ. ಜೊತೆಗೆ ಇನ್ನೊಂದು ಮಂತ್ರಿ ಸ್ಥಾನ ಮುಸ್ಲಿಮರಿಗೆ ಕೊಡಬೇಕು. ನೋಡಿದ್ರಲ್ಲ,
ಕಾಂಗ್ರೆಸ್ ಹೈಕಮಾಂಡ್ ಅದ್ಯಾವ ನಿರ್ಧಾರ ತೆಗೆದುಕೊಳ್ಳುತ್ತೆ ಅನ್ನೋದು ಇದೀಗ ತೀವ್ರ ಕುತೂಹಲಕ್ಕೆ ಕಾರಣವಾಗಿದೆ.